ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಅಟ್ಟಹಾಸವನ್ನ ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಬೆಳಗ್ಗೆ 5:30ಯಿಂದಲೂ ಕೂಡ ಮೆಜೆಸ್ಟಿಕ್ ನಲ್ಲಿ ಎಲ್ಲಾ ರೀತಿಯ ಬಸ್ಗಳು ಓಡಾಡ್ತಾ ಇದೆ. ನೀವು ನೋಡ್ತಾ ಇರಬಹುದು BMTC, KSRTCಗಳಾಗಿರ್ಬೋದು, ಆಟೋ ಸಂಚಾರ ಎಂದಿನಂತೆ ಇದೆ. ಪ್ರಯಾಣಿಕರು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವುದೇ ಭಯವಿಲ್ಲದೆ ಆತಂಕವಿಲ್ಲದೆ ಓಡಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ನೆನ್ನೆವರೆಗೂ ಕೂಡ ಡೌಟ್ ಇತ್ತು. ಯಾಕಂತ ಹೇಳಿದ್ರೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರೋದ್ರಿಂದ ಬಸ್ ಡ್ರೈವರ್ಗಳು ಹಾಗೆ ಕಂಡಕ್ಟರ್ಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡಬಹುದು ಅನ್ನುವಂತಹ ಕೆಲವೊಂದು ಆತಂಕ ಇತ್ತು. ಹಾಗೆ ಬಸ್ಗಳ ಸೇವೆ ಇರೋದಿಲ್ಲ ಅನ್ನುವಂತಹ ಡೌಟ್ ಕೂಡ ಇತ್ತು. ಆದ್ರೆ ಇವಾಗ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಯಾವುದೇ ರೀತಿ ಬಂದಿಗೆ ಏನು BMTC ಆಗಿರ್ಬೋದು, KSRTC ಆಗಿರ್ಬೋದು, ಯಾರು ಕೂಡ ಬಂದಿಗೆ ಬೆಂಬಲವನ್ನ ಸೂಚಿಸದೇ ಇರೋದು ಕೂಡ, ಹಾಗೆ ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಿರಾತಂಕವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಮೆಜೆಸ್ಟಿಕ್ ಅಲ್ಲಿ ಕೆಲವೊಂದಿಷ್ಟು ಏನು ಪ್ರತಿಭಟನೆ ಮಾಡುವಂತಹ ಏನು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡಲು ಮುಂದಾಗಿದ್ರು. ಆದರೂ ಕೂಡ ಅವರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡಿ ಅವ್ರನ್ನ ಪೊಲೀಸರು ವಾಪಸ್ ಅವರನ್ನ ಅರೆಸ್ಟ್ ಅನ್ನ ಮಾಡಿದ್ರು. ನಮ್ಮ ಜೊತೆ ಒಬ್ಬ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ಅಥವಾ ಎಲ್ಲಿಗಾದ್ರೂ ಹೋಗ್ಬೇಕಾ? ಇಲ್ಲಿಂದ ಬೆಂಗಳೂರಿಂದ ಕೌಡ್ಲೆಯಲ್ಲಿ ನನ್ನ ಹಬ್ಬ ಆಯಿತು. ಇವತ್ತು ಬಾಡೂಟ ಇದೆ, ಹೋಗಿ ಅಂತ ಬಸ್ಗೆ ಹೊರಟಿದೆ. ನೀವು ಸಿಕ್ಕಿದ್ರೆ ಬೈಟ್ ಕೊಡ್ತಾ ಇದ್ದೀನಿ. ಆದರೆ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕದ ಜೊತೆಲೇ ಇದ್ಕೊಂಡು ಕರ್ನಾಟಕ ಸಾಲ್ವ್ ಆಗಿದೆ ಅಂತ ಈ ಬಸ್ ಕಂಡಕ್ಟರ್ ಹೊಡೆಯೋದು, ಡ್ರೈವರ್ ಹೊಡೆಯೋದು, ಬಾವುಟ ಹರಿದಾಕೋದು. ಇವತ್ತು ಇವ್ರನ್ನ ವಾಟಾಳ್ ನಾಗರಾಜವ್ರು ಏನು ಮಾಡಿರೋದೇನು ತಪ್ಪಲ್ಲ, ಅವ್ರೇನು ಮನೆ ಕೆಲಸಕ್ಕೆ ಮಾಡಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ಥರ ಕಂಡಕ್ಟರ್ಗೆ ಡ್ರೈವರ್ ಹೊಡೆದ್ರೆ ಮತ್ತೆ ಅವ್ರವರಿಂದ ನಮ್ಮ ಬೆಂಗಳೂರಿಗೆ ಬರಲೇಬೇಕಲ್ಲ. ಅವರು ಇವರು ಮರಾಠಿಗಳೆಲ್ಲ ನಮ್ಮ ಬೆಂಗಳೂರಲ್ಲಿ ಇಲ್ವಾ? ಎಲ್ಲ ಜಾತಿಯವರು ಇದ್ದಾರೆ. ಯಾಕೆ ಹೊಡಿಬೇಕು, ಯಾಕೆ ಕಿತ್ತಾಡಬೇಕು? ಇಷ್ಟು ಯಾವ ಈ ಕಿತ್ತಾಡದೆ ಹೊಂದಾಣಿಕೆಯಾಗಿ ಹೋದರೆ ಯಾವ ಸ್ಟ್ರೈಕು ಮಾಡೋಂಗಿಲ್ಲ. ಇವತ್ತು ಒಂದಿನ ಸ್ಟ್ರೈಕ್ ಮಾಡಿದ್ರೆ ಒಬ್ಬ ಕೂಲಿ ಮಾಡೋನು 500 ರೂಪಾಯಿ ಡೈಲಿ ದುಡಿತಾನೆ. ಬೆಳೆ ರಾತ್ರಿ ಆದರೆ ಮೈನವ್ಗೆ 150 ರೂಪಾಯಿ ಕುಡಿತಾನೆ. ಮನೆಗೆ ಅಕ್ಕಿನೇ ತಗೊಂಡೋಯ್ತಾನೋ, ಹಾಲೇ ತಗೊಂಡೋಯ್ತಾನೋ, ಬೆಳೆನೇ ತಗೋಯ್ತಾನೋ. ಯಾರೋ ಒಬ್ಬ ಮಾಡೋ ಕೆಟ್ಟ ಕೆಲಸಕ್ಕೆ, ತರಲೆ ಕೆಲಸಕ್ಕೆ ಇವತ್ತು ಇಡೀ ಬೆಂಗಳೂರು ಕರ್ನಾಟಕ ಎಲ್ಲ ಬಂದು ಇವಾಗ ನೋಡಿದ್ರೆ ಎಲ್ಲೂ ಕೂಡ ಬಂದಿಗೆ ಬೆಂಬಲ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಎಂದಿನಂತೆ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಷ್ಟು ಇದು ಸಹಾಯ ಆಯ್ತು ನಿಮ್ಗೆ? ಯಾಕಂತ ಹೇಳಿದ್ರೆ ಬಸ್ ಬಂದಾಯ್ತು ಅಂದ್ರೆ ನೀವು ಊರಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಇದನ್ನ ನೋಡಿ ಏನ್ ಹೇಳ್ತೀರಾ? ಬಸ್ಸು ಓಡಾಡಲಿ, ಕಾರು ಓಡಾಡಲಿ, ಆಟೋನು ಓಡಾಡಲಿ, ಶಾಂತಿಯುತವಾಗಿ ಒಂದು ಕಲ್ಲು ಪಲ್ಲು ಹೊಡಿದಂಗೆ ಶಾಂತಿಯುತವಾಗಿ ಬಂದ್ ಮಾಡೋದು ಅಂತ ಒಳ್ಳೇದು ಅಂತ ನಾನು ಕೇಳ್ತೀನಿ. ಓಕೆ ಸರ್, ಇವಾಗ ಅಂದ್ರೆ ನೀವು ಮಂಡ್ಯಕ್ಕೆ ಹೋಗ್ಬೇಕು, ಬಸ್ ಎಲ್ಲ ಇದೆ, ಗೌರ್ಮೆಂಟ್ ಬಸ್ ಇದೆಯಲ್ಲ, ಅಲ್ಲಿ ಮದ್ದೂರು ಹೇಳ್ಕೊಂಡು ಹೋಗ್ತೀನಿ ಕೌಡ್ಲೆ ಅಂತ. ಕೌಡ್ಲೆ ಊರಿಗೆ ಭಾಳ ಊಟ ಇದೆ. ಹಬ್ಬ ಬೆಳಗ್ಗೆ ಬರ್ತಾನೆ ಯಾವುದೇ ತೊಂದರೆ ಆಗಿಲ್ಲ ನಿಮ್ಗೆ? ಮನೆಯಿಂದ ಬರ್ತಾ ಏನಿಲ್ಲ, ಮಾಮೂಲಿ ಬಸ್ ಓಡಾಡ್ತಾ ಇದೆ. ಆದರೆ ಜನಗಳು ಕಲ್ಲೆಸೆಯೋದು, ಬೋರ್ಡ್ ಕಲ್ಲು ಹೊಡೆಯೋದು, ಬಸ್ ಕಲ್ಲು ಹೊಡೆಯೋದು ಮಾಡಬಾರ್ದು. ವಾಟಾಳ್ ನಾಗರಾಜರು ಮಾಡಿರೋದು ಒಳ್ಳೇದು. ಅಲ್ಲಿ ಮಹಾರಾಷ್ಟ್ರದಲ್ಲೇ ಹೊಡಿದಲ್ಲೇ ಇದ್ದಿದ್ರೆ ಮರಾಠಿಗಳು ಇವತ್ತಿಗೆ ಬಂದು ಮಾಡೋಂಗಿರಲ್ಲ, ಏನು ಮಾಡೋಂಗಿರಲ್ಲ. ನೋಡ್ರಿ, ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನ ಇದ್ದೀವಿ, ಒಬ್ಬರೇ ಅಲ್ಲ, ಎಲ್ಲ ಜಾತಿನೂ 20 ಕೋಟಿ ಇರಬೇ ಇದ್ದಂಗಿದ್ದಾರೆ. ನಮ್ಮ ಕರ್ನಾಟಕದಂಥ ಈ ಸಾಲು ದೇಶ ಯಾವ ದೇಶದಲ್ಲೂ ಬಾಳಕ್ಕಾಗಲ್ಲ. ಮತ್ತೆ ಅಲ್ಲಿ ಬಂದವ್ರು ಮತ್ತೆ ಸೂಟ್ಕೇಸ್ ತಗೊಂಡು ಊರಿಗೆ ಹೋಗಲ್ಲ. ಅವರು ಬೇಕಾದ ಎಲ್ಲ ಸೌಲಭ್ಯ ಇದೆ ಕರ್ನಾಟಕದಲ್ಲಿ, ಜನ ಜೀವನ ಮಾಡ್ಬೋದು. ಆದ್ರೂ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ ಬಂದವರು ಇಲ್ಲೇ ಸೇರ್ಕೊಂಡು ತಿರ್ಗಿ ಅವ್ರವ್ರಿಗೆ ಹೋಗಿ ಕಂಡಕ್ಟರ್ ಹೊಡೆಯೋದು, ಡ್ರೈವರ್ ಹೊಡೆಯೋದು, ಬಾವುಟ ಹರಿದಾಕೋದು, ಕಲ್ತಾಂಡು ಹೊಡೆಯೋದೆಲ್ಲ ಮಾಡಬಾರ್ದು. ನಾವು ಒಂದಾಗಿ ಹೋಗ್ಬೇಕು ಕರ್ನಾಟಕದಲ್ಲಿ ಅಂತ ನಾನು ಶಿವಣ್ಣ ಕೇಳ್ಕೊಂತೀನಿ. ಇದಿಷ್ಟು ಏನು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಬಂದ್ ಏನಿದೆ, ಆ ಒಂದು ಬಂದ್ಗೆ ಯಾವುದೇ ರೀತಿ ಬೆಂಬಲಗಳನ್ನ ಸಾರ್ವಜನಿಕರಾಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಯಾರು ಕೂಡ ಸೂಚಿಸ್ತಾ ಇಲ್ಲ. ಹೀಗಾಗಿ ನೋಡಿದ್ರೆ 30% ಕೂಡ ಈ ಒಂದು ಬಂದ್ ಸಕ್ಸಸ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಹೇಳಿ ಈಗ ಹೇಳಿ, ಅದು ಬೇರೆ ಇದು ಬೇರೆ, ಹೇಳಿ. ಮಾತಾಡ್ಬೋದಾ? ಮಾತಾಡಿ. ಇವತ್ತು ಧರ್ಮಸ್ಥಳದ ಹೆಗ್ಗಡೆ ನಾನು ಬಸ್ ಫ್ರೀ ಅಂತ ಮೆಜೆಸ್ಟಿಕ್ಕಲ್ಲೇ TV ಚಾನಲ್ ಅವ್ರು ಬೈಟ್ ಕೊಡೋಣ ಅಂದಿದ್ದೆ. ನಾನು ಮಂಡ್ಯಕ್ಕೆ ಹೋಗ್ಬೇಕಾಯ್ತು. ಅವತ್ತು 2.5 ವರ್ಷ ಆಯಿತು. ಎಲ್ಲ ಬಸ್ಸು ಡೋರ್ ಮೇಲೆಲ್ಲ ಹತ್ತಿದ್ರು, ಡ್ರೈವರ್ ಸೀಟಲ್ಲೆಲ್ಲ ಹತ್ತೋಯ್ತಾಯಿದ್ರು. ಅದಕ್ಕೆ ಏನರವ ಹಿಂಗೆ ಬಸ್ ಎಷ್ಟಂದ್ರೆ ಸಾಗದೆ, ಗಂಡಸರ್ಗೆ ಹತ್ತಕ್ಕೆ ಜಾಗ ಬಿಡಲ್ಲ ಅಂತ ನಾನು ಬೈಟ್ ಕೊಟ್ಟರೆ ನಮ್ಮ ಮಿಸ್ಸಸ್ ಅವಲ್ಲೇ ಹೋಗಿ ಒಂದಿನ ಆಗಿತ್ತು. ಹೋಗಿದ್ನ ನಮ್ಮ ಮಿಸ್ಸಸ್ TVಯವರೆಲ್ಲ ಬೈಟ್ ಕೊಟ್ಟಿಗೆ ಸಾಯಂಕಾಲ 6, 7:30, 8 ಗಂಟೆಗೆ ಬಂದಾಗ್ಬಿಟ್ರು. ಎಲ್ಲ ನಾಷ್ಟಕ್ಕೆ ಇಳಿದಾಗ ಅವ್ರು ಓದಿರಲಿಲ್ಲ, ಬಸ್ ಮಿಸ್ ಆಗ್ಬಿಟ್ಟದೆ, ಬೋರ್ಡ್ ಗೊತ್ತಾಗಿಲ್ಲ. ಆಮೇಲೆ ಯಾರೋ ಹಿಂಗೆ ನೋಡಮ್ಮ ಮೊಬೈಲಲ್ಲಿ ಬಂದೇ ಬಿಟ್ರು. ಸಾಯಂಕಾಲದ ಹೊತ್ತಿಗೆ ನಾನೊಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಬರೀ ಇಟ್ಟು ಮೇಲೆ ಕೆಟ್ಟ ಕಾಮೆಂಟ್ ಮಾಡೋದು ಇವೆಲ್ಲ ಮಾಡಿದ್ರೆ ಸೈಬರ್ಗೆ ಹೋಗಿ ನಾಳೆನೇ ಕಂಪ್ಲೇಂಟ್ ಕೊಡ್ತೀನಿ. ಮತ್ತೆ ಕೊಡ್ರಿ. ಶಿವಣ್ಣ, ಟ್ರೋಲ್ ಶಿವಣ್ಣ ಅಂತ.